ನಮ್ಮಪ್ಪ ಶಿವಮೊಗ್ಗದಲ್ಲಿ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿದ್ದರಿಂದ ನಮಗೆ ದುಡ್ಡಿನ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ತುಂಬಾ ಖುಷಿಯಾಗಿದ್ದಾರೆ ಅಂತಲೇ ನಾನು ಅನ್ಕೊಂಡಿದ್ದೆ. ನಾವು ಒಟ್ಟು 3 ಜನ ಮಕ್ಕಳು, ನಾನೇ ದೊಡ್ಡವಳು. ಆದ್ರೆ 7 ವರ್ಷದ ಹಿಂದೆ ಅಪ್ಪ ಸಡನ್ ಆಗಿ ಮತ್ಯಾರೋ ಒಬ್ಬ ಹೆಂಗಸಿನ ಜೊತೆ ಕ್ಲೋಸ್ ಆದ್ರು. ಈ ವಿಷಯ ಅಮ್ಮನಿಗೆ ಗೊತ್ತಾದ ತಕ್ಷಣ ಮನೆಯಲ್ಲಿ ದೊಡ್ಡ ರಂಪಾಟವೇ ನಡೆಯಿತು. ಆದ್ರೂ ಅಪ್ಪ ಆಕೆಯಿಂದ ದೂರ ಆಗ್ಲಿಲ್ಲ. ಕೊನೆಗೆ ನಮ್ಮ ಮನೆಯಿಂದ 1.5 ಕಿಲೋಮೀಟರ್ ದೂರದಲ್ಲೇ ಅವಳಿಗೆ ಬೇರೆ ಮನೆ ಮಾಡಿಕೊಟ್ಟು 2ನೇ ಮದುವೆನೇ ಆಗ್ಬಿಟ್ರು. ನಮ್ಮ ಇಡೀ ರಿಲೇಷನ್ಸ್ಗಳಲ್ಲೇ ಯಾರೂ ಈ ತರ 2 ಮದುವೆ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಎಲ್ಲರಿಗೂ ತುಂಬಾ ಮುಜುಗುರ ಮತ್ತು ಬೇಜಾರಾಯ್ತು. ಆದ್ರೆ ಅಪ್ಪನ ಹತ್ರ ತುಂಬಾ ದುಡ್ಡಿದ್ದರಿಂದ ಯಾರೂ ಜಾಸ್ತಿ ಎದುರು ಮಾತಾಡೋಕೆ ಧೈರ್ಯ ಮಾಡ್ಲಿಲ್ಲ. ಅಮ್ಮ ಅಂತೂ 8 ತಿಂಗಳ ಕಾಲ ಅಪ್ಪನ ಮುಖ ಕೂಡ ನೋಡ್ತಿರಲಿಲ್ಲ, ಮಾತಾಡ್ತಿರಲಿಲ್ಲ. ಆದ್ರೆ ಅಪ್ಪ ಅದನ್ನ ತಲೆಗೆ ಹಾಕೊಳ್ಳದೆ 1.5 ದಿನ ಇಲ್ಲಿರ್ತಿದ್ರು, ಇನ್ನೊಂದು ದಿನ ಆ ಮನೇಲಿ ಇರ್ತಿದ್ರು. ಹೀಗೆ 2 ಕಡೆ ಮ್ಯಾನೇಜ್ ಮಾಡ್ತಿದ್ರು. ಕೊನೆಗೆ ಅಮ್ಮ ಬೇರೆದೇ ಇಲ್ಲದೆ ಸುಮ್ಮನಾದ್ರು. ಆದ್ರೂ ಅಮ್ಮನ ಮುಖದಲ್ಲಿ ಆ ಹಳೆ ಖುಷಿ ಇರಲಿಲ್ಲ. ನನ್ನ ತಮ್ಮ ಸ್ಕೂಲಿಂದ ಬರುವಾಗ ಆ ಚಿಕ್ಕಮ್ಮ ಪ್ರೀತಿಯಿಂದ ಮಾತಾಡ್ಸಿ ಚಾಕೊಲೇಟ್ ತಿಂಡಿ ಕೊಡ್ತಿದ್ರು. 1:52:27 ಅಮ್ಮನಿಗೆ ಇದು ಅಸ್ವಸ್ಥ ತರಿಸ್ತಿತ್ತು. ಆದ್ರೆ ನನ್ನ ತಮ್ಮನೇ ಅವರನ್ನ ಮೊದಲು ಚಿಕ್ಕಮ್ಮ ಅಂತ ಕರೆಯೋಕೆ ಶುರು ಮಾಡಿದ್ದು. ಆಮೇಲೆ ನಾವು ಹಾಗೆ ಅಂದ್ವಿ. ನನಗೆ ಮತ್ತೆ ನನ್ನ ತಂಗಿಗೆ ಸ್ವಲ್ಪ ತಿಳುವಳಿಕೆ ಬಂದಿದ್ದರಿಂದ ಅಮ್ಮ ನಮಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ನೀವಿಬ್ರು ಅವಳ ಹತ್ರ ಹೋಗ್ಬೇಡಿ, ಅವಳು ಕರೆದ್ರೂ ನಿಲ್ಲಬೇಡಿ, ಅವಳ ಮನೆ ಒಳಗಂತೂ ಕಾಲಿಡಬಾರದು ಅಂತ. ನಾವು ಸರಿ ಅಂದ್ವಿ. ಆದ್ರೆ ನನಗೆ ಅವರೆಂದ್ರೆ ತುಂಬಾ ಇಷ್ಟ ಇತ್ತು. ಯಾಕಂದ್ರೆ ಅವ್ರು ನಮ್ಮ ಅಮ್ಮನಿಗಿಂತ 100 ಪಟ್ಟು ಸುಂದರವಾಗಿದ್ರು, ಒಂಥರ ಅಪ್ಸರೆ ತರ ಇದ್ರು. ಈಗ ಅವ್ರಿಗೆ ಬರೀ 34 ವರ್ಷ ಅಷ್ಟೇ. ಹಾಗಾದ್ರೆ 8 ವರ್ಷದ ಹಿಂದೆ ಅವರು ಎಷ್ಟು ಬ್ಯೂಟಿಫುಲ್ ಆಗಿದ್ರು ಅಂತ ಯೋಚನೆ ಮಾಡಿ. ಅವರ ಅಂದ ನೋಡಿ ನನ್ ಮಗ ಹುಟ್ಟಿದಾನೆ ಅಂತಾನೆ ಹೇಳಿಲ್ಲ, ಮತ್ತವ್ನು CA ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ನಾನು ಏನು ಹೇಳಿಲ್ಲ ಅವರಿಗೆ, ಸುಮ್ಮನೆ ನೋಡಿ ನಿಂತ್ಕೊಂಡಿದ್ದೆ ಅಷ್ಟೇ. ಅವರೆಲ್ಲ ಹೇಳಿದ್ರು, ಅವ್ರು ನನ್ನ ನೋಡಿ ಹೇಳಿದ್ರು, ಹಿಂಗ ಆಗೈತಿ, ಹಿಂಗ ಅವ್ರು ಹೇಳಿದ್ದು 15 ದಿನಕ್ಕೆ ರಾಗಿನೂ ಆಗೈತಿ, ಸ್ವಂತ ಮನಿ ತಗೋಬೇಕನ್ನೋದೆಲ್ಲಾಗಿತ್ತು, ತಗೊಂಡೆ. ಮನಸ್ನಾಗಿದ್ದು ಅವ್ರಾಗ್ಲೇ ಹೇಳಿದ್ರು, ನಾವೇನು ಹೇಳಿದ್ದಿಲ್ಲ, ಅವ್ರಾಗ್ಲೇ ಎಲ್ಲ ಹೇಳಿದ್ರಿ. ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ. ತ್ರಿವಶೀಕರಣ ಸ್ಪೆಷಲಿಸ್ಟ್. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ಆಗಬೇಕಾ? ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಬೇಕಾ? ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆಯಾ? ಆರೋಗ್ಯ ಸಮಸ್ಯೆ ಇದೆಯಾ? ಗಂಡ ಹೆಂಡತಿ ಜಗಳ, ಹೇಳಿಕೊಳ್ಳಲಾಗದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರವನ್ನ ನೀಡುತ್ತಾರೆ. ಕರೆ ಮಾಡಿ, ಫೋನಿನ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಿ. ಅಪ್ಪ ಫ್ಲಾಟ್ ಆಗಿ ಆ ಕಡೆ ಹೋಗ್ಬಿಟ್ಟಿದ್ದಾರೆ ಅಂತ ನನಗೂ ಅನ್ನಿಸ್ತಿತ್ತು. ಅಷ್ಟು ದೊಡ್ಡ ಸುಂದರಿ ಪ್ರೀತಿಯಿಂದ ಮಾತಾಡಿದ್ರೆ ಯಾವ ಗಂಡಸೂ ತಾನೇ ಬೇಡ ಅಂತಾನೆ. ಅವರ ಮಾತು, ಸ್ವಭಾವ ಎಲ್ಲ ಸೂಪರ್ ಆಗಿರ್ತಿತ್ತು. ಆಮೇಲೆ ಅಮ್ಮನಿಗೆ ಗೊತ್ತಿಲ್ಲದೆ ಅವರು ನನ್ನನ್ನ ನೋಡಿ ನಗುವಾಗ, ಮಾತಾಡಿಸುವಾಗ ನಾನು ಕೂಡ ಮಾತಾಡೋಕೆ ಶುರು ಮಾಡ್ದೆ. ತಿಂಗಳಲ್ಲಿ 1-2 ಸಲ ಅಮ್ಮನಿಗೆ ಗೊತ್ತಿಲ್ಲದೆ ದೊಡ್ಡಪ್ಪನ ಮನೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಅವ್ರ ಮನೆಗೆ ಹೋಗ್ತಿದ್ದೆ. ಅವ್ರು ನನ್ನ ಇಷ್ಟಗಳನ್ನ ತಿಳ್ಕೊಂಡು ನನಗೆ ಬೇಕಾದ್ದನ್ನೆಲ್ಲ ತಂದಿಡ್ತಿದ್ರು. ಆದ್ರೆ ನನ್ನ ತಂಗಿ ಅವಳ ಹತ್ರ ಮಾತಾಡ್ತಿರಲಿಲ್ಲ. ಅವಳಿಗೆ ಭಯ. ಅಷ್ಟು ಸುಂದರವಾಗಿದ್ದಾಳೆ ಅಂದ್ರೆ ಅವಳೇನೋ ಮಾಟಗಾತಿ ಇರಬೇಕು ಅಂತ ನನ್ನ ತಂಗಿ ಸುಮ್ಮನೆ ಕಾಲೆಳೆತಿದ್ಲು. ಇನ್ನು ನನ್ನ ತಮ್ಮ ಮಾತಾಡ್ತಿದ್ದ, ಆದ್ರೆ ಗೇಟ್ ಒಳಗಡೆ ಹೋಗ್ತಿರಲಿಲ್ಲ. ನಾನು ಮಾತ್ರ ಮನೆ ಒಳಗಡೆ ಹೋಗ್ತಿದ್ದೆ. ಒಂದು ಸಲ ಅಮ್ಮನಿಗೆ ಇದು ಗೊತ್ತಾಗಿ ನನ್ನ ಜೊತೆ ದೊಡ್ಡ ಜಗಳ ಮಾಡಿದ್ರು. ನಾನು ಅಂದೆ, ಹೇಗಿದ್ರು ಆಗೋದು ಆಗಿ ಹೋಗಿದೆ, ಈಗ ಮಾತಾಡಿ ಏನು ಪ್ರಯೋಜನ? ನೀವು ಕೂಡ ಅವ್ರನ್ನ ಒಪ್ಕೊಂಡು ಸುಮ್ಮನಾಗಿದ್ದೀರಲ್ವಾ ಅಂತ ಅಂದೆ. ಅವತ್ತು ಅಮ್ಮ ತುಂಬಾ ರೇಗಾಡಿದ್ರು. ಇದು ನಾನು PUCಯಲ್ಲಿ ಇರೋವಾಗ ಆಗಿದ್ದು. ಆಮೇಲೆ ನಾನು ಡಿಗ್ರಿ ಮಾಡುವಾಗ ಅವ್ರ ಮನೆಗೆ ಪದೇ ಪದೇ ಹೋಗೋಕೆ ಶುರು ಮಾಡ್ದೆ. ಅಮ್ಮ ಬೈದಾಗ ನಾನು ಎದುರು ಮಾತಾಡ್ತಿದ್ದೆ. ಅವ್ರು ನನಗೋಸ್ಕರ ಸೂಪರ್ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿ ಇಡ್ತಿದ್ರು. ನಮ್ಮಪ್ಪ ಕೂಡ ಆ ತರ ತರ್ತಿರಲಿಲ್ಲ. ಒಳ್ಳೊಳ್ಳೆ ಮೇಕಪ್ ಐಟಮ್ಸ್ ಎಲ್ಲ ಕೊಡ್ತಿದ್ರು. ನಾನು ಇಷ್ಟು ಚೆನ್ನಾಗಿ ರೆಡಿಯಾಗೋಕೆ ಕಲ್ತಿದ್ದೆ ಆ ಚಿಕ್ಕಮ್ಮನಿಂದ. ಒಂದು ದಿನ ನಾನು ಅವ್ರನ್ನ ಕೇಳ್ದೆ, ನೀವು ಯಾಕೆ ನಮ್ಮಪ್ಪನ ಮದುವೆಯಾದ್ರಿ? ನಿಮಗಿನ್ನೂ ಚಿಕ್ಕ ವಯಸ್ಸು, ಇದು ನಿಮಗೆ ಮೊದಲನೇ ಮದುವೆ, ಮನೇಲಿ ಏನಾದ್ರೂ ಕಷ್ಟ ಇತ್ತಾ ಅಂತ ಕೇಳ್ದೆ. ಅದಕ್ಕೆ ಅವ್ರು ಹೇಳಿದ್ರು, ಹೌದು ಮಗಳೇ, ಅದು ಒಂದು ಕಾರಣ. ನಾನು ಒಂದು ಸಣ್ಣ ಆಫೀಸ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೆ. ಆ ಟೈಮ್ನಲ್ಲಿ ನಿಮ್ಮಪ್ಪ ಬಿಸಿನೆಸ್ ಕೆಲಸಕ್ಕೆ ಅಲ್ಲಿಗೆ ಬರ್ತಿದ್ರು. ಹಾಗೆ ಮಾತು ಶುರುವಾಗಿ ನನ್ನ ಮದುವೆ ಆಗದಿರೋದು, ಮನೆಯ ಕಷ್ಟಗಳನ್ನೆಲ್ಲ ಹೇಳಿಕೊಂಡೆ. ನಿಮ್ಮಪ್ಪ ದೊಡ್ಡ ಬಿಸಿನೆಸ್ ಮ್ಯಾನ್ ಅಲ್ವಾ, ಅವ್ರು ನನಗೆ ನಿನ್ನನ್ನ ಚೆನ್ನಾಗಿ ನೋಡ್ಕೋತೀನಿ, ಎಲ್ಲಾ ಸೌಕರ್ಯ ಕೊಡ್ತೀನಿ ಅಂತ ಪ್ರಪೋಸ್ ಮಾಡಿದ್ರು.
ಮನೆಯಲ್ಲಿ ಸ್ವಲ್ಪ ವಿರೋಧ ಇತ್ತು, ಆದ್ರೆ ದುಡ್ಡು ನೋಡಿದ್ಮೇಲೆ ಎಲ್ಲ ಸರಿ ಆಯ್ತು. ಅವರ ಲೈಫ್ ಕೂಡ ಚೆನ್ನಾಗುತ್ತೆ ಅಂತ ಈ ರಿಸ್ಕ್ ತಗೊಂಡ್ರು, ಅದು ಅವರಿಗೆ ಹೆಲ್ಪ್ ಆಯ್ತು. ಆಮೇಲೆ ಅವ್ರು ನನಗೆ ಹೇಳಿದ್ರು, ಮಗಳೇ, ನಿನಗೀಗ ವಯಸ್ಸಾಗಿದೆ, ಅದಕ್ಕೆ ಕೆಲವು ವಿಷಯ ಹೇಳ್ತೀನಿ ಕೇಳು. ನಿಮ್ಮಪ್ಪ ತುಂಬಾ ಆಸೆ ಇರೋ ಗಂಡಸು, ಆದ್ರೆ ನಿಮ್ಮಮ್ಮನಿಗೆ ಯಾವುದರಲ್ಲೂ ಇಂಟರೆಸ್ಟ್ ಇಲ್ಲದ ಕಂಪ್ಲೀಟ್ ಡಲ್ ಹೆಂಗಸು. ವರ್ಷಗಟ್ಟಲೆ ಗಂಡ ಹತ್ತಿರ ಬಂದಾಗಲೂ ಯಾವುದೇ ಇಂಟರೆಸ್ಟ್ ತೋರಿಸದಿದ್ರೆ ಆ ಗಂಡಸು ಏನು ಮಾಡ್ಬೇಕು ಹೇಳು ಅಂತ ಅಪ್ಪನ ಕತೆಗಳನ್ನೆಲ್ಲ ಹೇಳಿದ್ರು. ನೀನೀಗ ಡಿಗ್ರಿ ಓದ್ತಿರೋ ಹುಡುಗಿ, ನಿನಗೆ ಅರ್ಥ ಆಗುತ್ತೆ. ನಿಮ್ಮಮ್ಮನ ನಡವಳಿಕೆಯಿಂದಲೇ ನಿಮ್ಮಪ್ಪ ನನ್ನನ್ನ ಮದುವೆಯಾಗಿದ್ದು ಅಂತ ತಿಳ್ಕೊ ಅಂತ ಎಲ್ಲ ವಿಷಯ ಹೇಳಿದ್ರು. ಇದನ್ನ ಕೇಳಿ ನನಗೆ ಶಾಕ್ ಆಯ್ತು. ಯಾಕಂದ್ರೆ ಕೆಲವು ಸಲ ಇದು ಸುಳ್ಳು ಇರಬಹುದು ಅನ್ಕೊಂಡೆ. ನಮ್ಮಮ್ಮ ಅಪ್ಪನನ್ನು ನೋಡಿದ್ರೆ ಸಾಕು ಖುಷಿಯಿಂದ ಹಾರಾಡ್ತಿದ್ರು, ತುಂಬಾ ಪ್ರೀತಿ ತೋರಿಸ್ತಿದ್ರು. ಅಪ್ಪನ ಹಿಂದೆನೇ ಸದಾ ಇರ್ತಿದ್ರು. ಅಮ್ಮ ಅಪ್ಪನನ್ನ ಕರೆಯೋ ರೀತಿ ನೋಡಿದ್ರೆ ಇದು ನಂಬೋಕೆ ಆಗ್ತಿರಲಿಲ್ಲ. ಮೇ ಬಿ ಅಪ್ಪ ಎಷ್ಟು ಸುಂದರವಾದ ಹೆಂಗಸನ್ನ ಮದುವೆಯಾಗೋಕೆ ಸುಳ್ಳು ಕತೆ ಹೇಳಿರಬಹುದು ಅಂತ ನನಗನ್ನಿಸ್ತು. ಆದ್ರೆ ಒಂದು ದಿನ ಅಮ್ಮ ನನ್ನ ಜೊತೆ ಜಗಳ ಮಾಡ್ತಾ, ನೀನು ಸದಾ ಅವಳ ಮನೇಲೇ ಬಿದ್ದಿರ್ತೀಯಲ್ಲ ಅಂತ ಬೈದ್ರು. ಅದಕ್ಕೆ ನಾನು ಕೋಪದಲ್ಲಿ ಅಂದೆ, ಅಮ್ಮ, ನಿಮಗೀಗಾದ್ರೂ ಬುದ್ಧಿ ಬರಬೇಡವಾ? ನಿಮ್ಮ ನಡವಳಿಕೆಯಿಂದಲೇ ಅಲ್ವಾ ಅಪ್ಪ ಬೇರೆ ಮದುವೆ ಆಗಿದ್ದು ಅಂದೆ. ಅದಕ್ಕೆ ಅಮ್ಮ ಏನೇ ಎಂದೆ, ನಾನು ಏನು ಮಾಡ್ದೆ ಅಂತ ಕೇಳಿದ್ರು. ಆವಾಗ ಆ ಚಿಕ್ಕಮ್ಮ ಹೇಳಿದ ವಿಷಯವನ್ನ ನಾನು ನೇರವಾಗಿ ಅಮ್ಮನಿಗೆ ಬಾಯಿ ಬಿಟ್ಟೆ. ಅದನ್ನ ಕೇಳಿ ಅಮ್ಮನಿಗೆ ದೊಡ್ಡ ಪೆಟ್ಟು ಬಿದ್ದ ಹಾಗೆ ಆಯ್ತು. ಆಮೇಲೆ ನನ್ನ ಜೊತೆ ಏನೂ ಮಾತಾಡಲಿಲ್ಲ. ಆದ್ರೆ ಮಾರನೇ ದಿನ ಮತ್ತೆ ನನ್ನ ಜೊತೆ ಜಗಳಕ್ಕೆ ಬಂದು, ನೀನು ಅವಳು ಹೇಳೋ ಸುಳ್ಳನ್ನೆಲ್ಲ ನಂಬ್ತಿದ್ದೀಯಾ ಅಂದ್ರು. ನಾನು ಅಂದೆ, ಸುಳ್ಳೋ ನಿಜವೋ ನನಗೆ ಗೊತ್ತಿಲ್ಲ, ಆದ್ರೆ ಇದರಲ್ಲಿ ಏನಾದ್ರೂ ಸತ್ಯ ಇದ್ರೆ ನಿಮ್ಮ ತಪ್ಪು ಇರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದೆ. ಆಮೇಲೆ ಅಮ್ಮನ ಮುಖ ನೋಡಿ ನನಗೆ ಡೌಟ್ ಬಂತು, ಇದರಲ್ಲಿ ಅಮ್ಮನ ಪಾತ್ರನೂ ಇದೆ ಅಂತ. ಕೆಲವು ದಿನಗಳ ನಂತರ ಅಮ್ಮನೇ ನನ್ನ ಹತ್ತಿರ ಬಂದು ಹೇಳಿದ್ರು, ಮಗಳೇ, ನನಗೆ ಮದುವೆಯಾದ ಹೊಸದ್ರಲ್ಲೇ ಈ ಸಂಸಾರದ ಸುಖದ ವಿಷಯಗಳಲ್ಲಿ ಅಷ್ಟಾಗಿ ಆಸಕ್ತಿ ಇರಲಿಲ್ಲ. ಗಂಡ ಅಂದ್ರೆ ಇಷ್ಟ ಇತ್ತು, ಆದ್ರೆ ದಿನ ಇದೆಲ್ಲ ನನಗೆ ಆಗುತ್ತಿರಲಿಲ್ಲ, ತುಂಬಾ ತೊಂದರೆ ಆಗ್ತಿತ್ತು. ಮೊದಲಲ್ಲಿ ಗಂಡನ ಇಷ್ಟಕ್ಕೆ ಕಾಂಪ್ರಮೈಸ್ ಆಗ್ತಿದ್ದೆ, ಆದ್ರೆ ಮನಸ್ಸಿನಲ್ಲಿ ಅದನ್ನ ಎಂಜಾಯ್ ಮಾಡೋ ಮೂಡ್ ಇರಲಿಲ್ಲ. 3 ಮಕ್ಕಳಾದ ಮೇಲಂತೂ ನನ್ನಲ್ಲಿ ಏನೂ ಬದಲಾವಣೆ ಆಗಲಿಲ್ಲ. ಅಮ್ಮ ಮುಂದುವರಿಸಿ ಹೇಳಿದ್ರು, ನಾನೇ ಇದಕ್ಕೆ ಕಾರಣ ಅಂತ ಈಗ ನನಗೂ ಅನ್ನಿಸ್ತಿದೆ. ಮಕ್ಕಳಾದ್ಮೇಲೆ ನಾನು ಒಂದಲ್ಲ ಒಂದು ನೆಪ ಹೇಳಿ ದೂರ ಇರ್ತಿದ್ದೆ. ಈಗ ನಮ್ಮ ಮಧ್ಯೆ ಪ್ರೀತಿ ಇದ್ರೂ ಆ ತರಹದ ಬಾಂಧವ್ಯ ನಮ್ಮ ಮಧ್ಯೆ ಇಲ್ಲ ಅಂತ ಹೇಳಿ ಅಮ್ಮ ಹೋದ್ರು. ಆವತ್ತು ನನಗೆ ಅರ್ಥ ಆಯ್ತು, ಮದುವೆ ಜೀವನ ಅಂದ್ರೆ ನಾವು ಅನ್ಕೊಂಡಷ್ಟು ಸಿಂಪಲ್ ಅಲ್ಲ ಅಂತ. ಮದುವೆಯಾಗಿ ವರ್ಷಗಳಾದ್ರೂ ಗಂಡ ಹೆಂಡತಿ ಮಧ್ಯೆ ಆಕರ್ಷಣೆ ಇರಬೇಕು, ಇಲ್ಲದಿದ್ರೆ ಪ್ರಾಬ್ಲಮ್ ಆಗುತ್ತೆ. ನನಗೂ ಮುಂದೆ ಬರೋ ಗಂಡ ಹೆಂಗಿರ್ತಾನೋ ಏನೋ ಅಂತ ಯೋಚನೆ ಬಂತು. ಹೇಗಿದ್ರು ಗಂಡಸರಿಗೆ ಆಸೆ ಜಾಸ್ತಿ ಇರುತ್ತೆ, ಇಬ್ಬರ ಮಧ್ಯೆ ಪ್ರೀತಿ ಇದ್ರೆ ಲೈಫ್ ಸೂಪರ್ ಅನ್ಕೊಂಡೆ. ಇದರ ಮಧ್ಯೆ ಅಮ್ಮ ಮತ್ತೆ ನನ್ನ ಜೊತೆ ಜಗಳ ಆಡುವಾಗ ನಾನು ಇದೇ ವಿಷಯ ಎತ್ತಿದೆ. ಅವಾಗ ಅಮ್ಮ ಸುಮ್ಮನಾದ್ರು. ನಿಜ, ನಾನೇ ತಪ್ಪು ಮಾಡಿದೆ. ಗಂಡನ ವಿಷಯದಲ್ಲಿ ಅಷ್ಟು ಪೊಸೆಸಿವ್ ಆಗಿರಬಾರದಿತ್ತು ಅಂತ ಈಗ ಅನಿಸ್ತಿದೆ. ನಾನೇ ಬೇಡ ಅಂದ್ಮೇಲೆ ಅವರು ಅವರ ಇಷ್ಟದಂತೆ ಹೋದ್ರು, ಅದಕ್ಕೆ ನಾನು ಜಗಳ ಮಾಡಬಾರದಿತ್ತು ಅಂದ್ರು. ಅಮ್ಮ ಹೇಳಿದ್ನೆಲ್ಲ ನಾನು ಚಿಕ್ಕಮ್ಮನಿಗೆ ಹೇಳ್ದೆ. ಅದಕ್ಕೆ ಅವರು, ಒಳ್ಳೆದಾಯ್ತು ಬಿಡು, ಕಮ್ಮಿ ಪಕ್ಷ ಅವಳ ಕೋಪ ಆದ್ರೂ ಕಮ್ಮಿ ಆಯ್ತು ಅಂದ್ರು. ನಾನು ಕೇಳ್ದೆ, ಚಿಕ್ಕಮ್ಮ, ನಿಮಗೆ ಮಕ್ಕಳಾಗೋದಿಲ್ವಾ? ಯಾಕೆ ಇನ್ನೂ ಮಗು ಆಗಿಲ್ಲ ಅಂತ. ಅದಕ್ಕೆ ಚಿಕ್ಕಮ್ಮ ಹೇಳಿದ್ರು, ಏನೋ ಗೊತ್ತಿಲ್ಲ ಮಗಳೇ, ನಮ್ಮ ಮಧ್ಯೆ ಪ್ರೀತಿ ಇದೆ, ಆದ್ರೆ ಮಕ್ಕಳಾಗ್ತಿಲ್ಲ. ನಿಮ್ಮಪ್ಪನಿಗೆ ಟೆಸ್ಟ್ ಮಾಡಿಸಿಕೊಳ್ಳಿ ಅಂದ್ರೆ ಕೇಳಲ್ಲ. ನಾನು ಚೆಕ್ ಮಾಡಿಸಿಕೊಂಡೆ, ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನಿಮ್ಮಪ್ಪ ಈಗ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ ಅಂದ್ರು. ಆದ್ರೆ ಅವರಿಗೆ ಆಮೇಲೆ ಕೂಡ ಮಕ್ಕಳಾಗಲಿಲ್ಲ. ಅಪ್ಪನನ್ನ ಯಾರಾದ್ರೂ ಕೇಳಿದ್ರೆ, ನನಗೆ ಈಗಾಗಲೇ 3 ಮಕ್ಕಳಿದ್ದಾರೆ, ಹೊಸ ಹೆಂಡತಿಯಿಂದ ಮಕ್ಕಳು ಬೇಡ ಅಂತ ನಾವೇ ಡಿಸೈಡ್ ಮಾಡಿದ್ದೀವಿ ಅಂತ ಹೇಳ್ತಿದ್ರು. ಕೆಲವರು ಅದನ್ನ ಸರಿ ಅಂದ್ರು, ಇನ್ನು ಕೆಲವರು ತಪ್ಪು ಅಂದ್ರು. ಆದ್ರೆ ಚಿಕ್ಕಮ್ಮನಿಗೆ ಮಗು ಇಲ್ಲ ಅನ್ನೋ ಬೇಜಾರು ಇರಲಿಲ್ಲ. ಯಾರಾದ್ರೂ ಕೇಳಿದ್ರೆ ಸುಮ್ಮನೆ ಏನೋ ಉತ್ತರ ಕೊಡ್ತಿದ್ರು, ಸದಾ ಖುಷಿಯಾಗಿ ಇರ್ತಿದ್ರು. ನಾನು ಕೇಳ್ದೆ, ನಿಮಗೆ ಅಮ್ಮ ಆಗಬೇಕು ಅಂತ ಆಸೆ ಇಲ್ವಾ ಅಂತ. ಅದಕ್ಕೆ ಅವರು ಹೇಳಿದ್ರು, ನನ್ನ ಚಿನ್ನ, ನಿಜ ಹೇಳ್ಬೇಕಂದ್ರೆ ನನಗೆ ಮಕ್ಕಳನ್ನ ಹಡೆಯೋಕೆ ಯಾವುದೇ ಆಸೆ ಇಲ್ಲ. ನನಗೆ ಗಂಡನ ಜೊತೆ ಲೈಫ್ ಎಂಜಾಯ್ ಮಾಡ್ತಾ ಆರಾಮಾಗಿ ಇರಬೇಕು, ಅಷ್ಟೇ ನನ್ನ ಆಸೆ. ಬೇರೆ ಹೆಂಗಸರ ತರ ಫ್ಯಾಮಿಲಿ ಟೆನ್ಷನ್ ನನಗೆ ಬೇಡ. ನಾನು ಕೇಳ್ದೆ, ಇದೇನು ಪ್ರಾಬ್ಲಮ್ ಇಲ್ವಾ ಚಿಕ್ಕಮ್ಮ? ಅದಕ್ಕೆ ಅವರು, ಹೌದು ಮಗಳೇ, ಕೆಲವರಿಗೆ ಮಕ್ಕಳನ್ನ ಸಾಕೋದು ಇಷ್ಟ ಇರುತ್ತೆ, ಆದ್ರೆ ನನಗೆ ಆ ಜಂಜಾಟ ಬೇಡ. ನನ್ನ ಮನಸ್ಸಿನ ಆಸೆಯನ್ನ ದೇವರು ನೆರವೇರಿಸಿದ್ದಾನೆ ಅಂದ್ರು. ಅವ್ರು ಒಂಥರ ಡಿಫರೆಂಟ್ ಕ್ಯಾರೆಕ್ಟರ್ ಅಂತ ನನಗೆ ಅರ್ಥ ಆಯ್ತು.
ಸಾಮಾನ್ಯ ಹೆಂಗಸರಿಗಿಂತ ಅವ್ರ ಯೋಚನೆನೇ ಬೇರೆ ಇತ್ತು. ಅವ್ರು ಹೇಳಿದ್ರು, ಹೇಗಿದ್ರು ನಿಮ್ಮಪ್ಪನೇ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲರಿಗೂ ಆನ್ಸರ್ ಮಾಡ್ತಾರೆ, ನನಗೇನೂ ತಲೆನೋವಿಲ್ಲ, ನಾನು ಆರಾಮಾಗಿ ಇರ್ತೀನಿ ಅಂತ ಒಂಥರ ಗೆಲುವಿನ ನಗು ನಗುತ್ತಾ ಹೇಳಿದ್ರು. ಆದ್ರೆ ನನ್ನ ಮೈಂಡ್ನಲ್ಲಿ ಮದುವೆಯಾದ ತಕ್ಷಣ ಮಕ್ಕಳಾಗಬೇಕು ಅನ್ನೋ ಯೋಚನೆ ಇತ್ತು. ಆದ್ರೆ ಚಿಕ್ಕಮ್ಮ ಅದಕ್ಕೆ ಉಲ್ಟಾ ಇದ್ರು. ನಮ್ಮ ಅಮ್ಮನ ತರ ಇರಲಿಲ್ಲ ಅವ್ರು. ಅವ್ರಿಗೆ ಸದಾ ಪ್ರೀತಿ, ಕೇರಿಂಗ್, ನಗು, ಮಜಾ ಮಾಡೋದು ಮಾತ್ರ ಬೇಕಿತ್ತು. ಬೇರೆ ಸಂಸಾರದ ಜವಾಬ್ದಾರಿಗಳನ್ನ ಅವ್ರು ಅಷ್ಟಾಗಿ ತಲೆಗೆ ಹಾಕಿಕೊಳ್ತಿರಲಿಲ್ಲ. ನಾನು ಮುಂದೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡುವಾಗ ನಮ್ಮಿಬ್ಬರ ಮಧ್ಯೆ ಇಂತಹ ವಿಷಯಗಳೆಲ್ಲ ಮುಕ್ತವಾಗಿ ಮಾತಾಡೋಕೆ ಶುರುವಾಯ್ತು. ಚಿಕ್ಕಮ್ಮ ಯಾವಾಗಲೂ ಹೇಳ್ತಿದ್ರು, ಮಗಳೇ, ನಿನ್ನ ಲೈಫ್ಗೆ ಬರೋ ಹುಡುಗ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಅವನ ನಡವಳಿಕೆಯೇ ನಿನ್ನನ್ನ ಖುಷಿಯಾಗಿ ಇಡುವಂತಿರಬೇಕು. ಇಲ್ಲದಿದ್ರೆ ಮದುವೆ ಲೈಫ್ ಬೋರ್ ಆಗ್ಬಿಡುತ್ತೆ. ನಿಮ್ಮಪ್ಪನಿಗೆ ಬರೀ ಮನೆತನದ ಗೌರವ, ಪ್ರತಿಷ್ಠೆ ಅಷ್ಟೇ ಮುಖ್ಯ, ಆದ್ರೆ ಹುಡುಗನ ಒಳಗಿನ ಗುಣ ಅವರಿಗೆ ಮುಖ್ಯ ಅಲ್ಲ. ನೀನು ತುಂಬಾ ಲಕ್ಷಣವಾಗಿದ್ದೀಯಾ, ನಿನಗೆ ಸಿನಿಮಾ ಹೀರೋ ತರ ಇರೋ ಲವಲವಿಕೆಯ ಹುಡುಗನೇ ಸಿಗಬೇಕು ಅಂತ ಸಲಹೆ ಕೊಡ್ತಿದ್ರು. ಅಪ್ಪ ನೋಡಿದ ತಕ್ಷಣ ಸಡನ್ ಆಗಿ ಮದುವೆಗೆ ಒಪ್ಕೋಬೇಡ, ನಿನ್ನ ಇಷ್ಟಗಳಿಗೂ ಬೆಲೆ ಕೊಡುವ ಅಂತ ಹೇಳ್ತಿದ್ರು. ಕೊನೆಗೂ ನನ್ನ ವಿದ್ಯಾಭ್ಯಾಸ ಮುಗೀತು, ಕ್ಲಿನಿಕ್ ಕೆಲಸಕ್ಕೂ ಸೇರಿದೆ. ಆಮೇಲೆ ಒಂದಷ್ಟು ಮದುವೆ ಪ್ರಪೋಸಲ್ಸ್ ಬಂತು. ಅದರಲ್ಲಿ 5ನೇ ಹುಡುಗನ ಫೋಟೋ ನೋಡಿದ ತಕ್ಷಣ ನನಗೂ ಇಷ್ಟ ಆಯ್ತು. ಜಿಮ್ಗೆ ಹೋಗಿ ಒಳ್ಳೆ ಬಾಡಿ ಬಿಲ್ಡ್ ಮಾಡಿದ್ದ. ಚಿಕ್ಕಮ್ಮ ಆ ಫೋಟೋ ನೋಡಿ, ಹುಡುಗನೇನೋ ಹ್ಯಾಂಡ್ಸಮ್ ಆಗಿದ್ದಾನೆ ಮಗಳೇ, ಆದ್ರೆ ಅವನ ಕಣ್ಣುಗಳಲ್ಲಿ ಏನೋ ಒಂಥರ ಸದಾ ಸುಸ್ತು ಅಥವಾ ನಿದ್ದೆ ಮೂಡ್ ಇದ್ದ ಹಾಗೆ ಕಾಣ್ತಿದೆ, ಹುಷಾರು ಅಂತ ತಮಾಷೆ ಮಾಡಿದ್ರು. ಅವರ ಆ ಮಾತು ಕೇಳಿ ನನಗೆ ನಗು ಬಂತು. ಆದ್ರೆ ಮದುವೆಯಾಗಿ ಈಗ 1.5 ವರ್ಷ ಕಳೆದ ಮೇಲೆ ನನಗೆ ಅರ್ಥವಾಗ್ತಿದೆ, ಚಿಕ್ಕಮ್ಮ ಹೇಳಿದ ಪ್ರತಿಯೊಂದು ಮಾತು ಎಷ್ಟು ನಿಜ ಅಂತ. ಸಂಸಾರದಲ್ಲಿ ಬರೀ ಹೊರಗಿನ ಅಂದ, ಜಿಮ್ ಬಾಡಿ ಅಷ್ಟೇ ಮುಖ್ಯ ಅಲ್ಲ, ಪರಸ್ಪರ ಪ್ರೀತಿ ಮತ್ತು ಲವಲವಿಕೆ ಎಷ್ಟು ಮುಖ್ಯ ಅನ್ನೋದು ನನ್ನ ಲೈಫ್ನಲ್ಲಿ ನಾನೀಗ ದಿನಾಲೂ ನೋಡ್ತಿದ್ದೀನಿ. ಗಂಡನ ಬ್ಯುಸಿನೆಸ್ ಟೆನ್ಷನ್ ಮಧ್ಯೆಯೂ ನಾವು ನಮ್ಮ ಖುಷಿನ ಹುಡುಕಿಕೊಳ್ತಿದ್ದೀವಿ. ಈಗ ನನ್ನ ಸಂಸಾರದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕನ್ಫ್ಯೂಷನ್ ಬಂದ್ರೆ ನಾನು ಈಗಲೂ ಚಿಕ್ಕಮ್ಮನಿಗೆ ಮೊಬೈಲ್ ಮಾಡಿ ಐಡಿಯಾ ಕೇಳ್ತೀನಿ. ಯಾಕಂದ್ರೆ ಪ್ರೀತಿಯನ್ನ ಹೇಗೆ ಉಳಿಸ್ಕೋಬೇಕು ಅಂತ ಅವರಿಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ಅಮ್ಮನ ಸಾಂಪ್ರದಾಯಿಕ ಯೋಚನೆಗಳಿಗಿಂತ ಚಿಕ್ಕಮ್ಮನ ಈ ಪ್ರಾಯೋಗಿಕ ಮಾತುಗಳೇ ನನ್ನ ಮದುವೆ ಲೈಫ್ ಚೆನ್ನಾಗಿರಲು ಕಾರಣ ಆಯ್ತು. ಜೀವನವನ್ನ ಎಂಜಾಯ್ ಮಾಡೋದು ಒಂದು ಕಲೆ ಅಂತ ಅವರಿಂದಲೇ ಕಲ್ತೆ. ಚಿಕ್ಕಮ್ಮ ಮುಂದುವರಿಸಿ, ನೋಡೋಕೆ ಸೂಪರ್ ಆಗಿದ್ದಾನೆ ನಿಜ, ಆದ್ರೆ ಇವನು ಒಂಥರ ಸ್ಲೋ ಟೈಪ್ ಅನ್ಸುತ್ತೆ. ಲೈಫ್ನಲ್ಲಿ ಅಷ್ಟಾಗಿ ಇಂಟ್ರೆಸ್ಟ್ ಇರಲ್ಲವೇನೋ, ನೀನು ಯೋಚನೆ ಮಾಡು ಅಂದ್ರು. ಅದಕ್ಕೆ ನಾನು, ಅಯ್ಯೋ ಚಿಕ್ಕಮ್ಮ, ಅವನು ದಿನಾ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡ್ತಾನಲ್ವಾ, ಅದಕ್ಕೆ ಕಣ್ಣು ಹಾಗೆ ಕಾಣ್ತಿರಬಹುದು ಅಷ್ಟೇ ಅನ್ನಂದೆ. ಆಗ ಚಿಕ್ಕಮ್ಮ ನನ್ನ ಕಿವಿ ಹತ್ತಿರ ಬಂದು, ಕಣ್ಣು ಹೇಗಾದ್ರೂ ಇರಲಿ, ಆದ್ರೆ ಗಂಡನ ಸ್ಟಾರ್ಟಿಂಗ್ನಲ್ಲೇ ನಮ್ಮ ಹತೋಟಿಗೆ ತರಬೇಕು, ಆಗಲೇ ಲೈಫ್ ಚೆನ್ನಾಗಿರೋದು. ನಿನಗೆ ಆ ನಂಬಿಕೆ ಇದೆಯಾ ಅಂತ ಕೇಳಿದ್ರು. ನಾನು, ಇದೆ, ನನಗೇನು ಕಮ್ಮಿ ಅಂದೆ. ಆಗ ಚಿಕ್ಕಮ್ಮ, ಹಾಗಾದ್ರೆ ಗಂಡನ್ನ ಹೇಗೆ ಪ್ರೀತಿಯಿಂದ ಕಟ್ಟಿ ಹಾಕಬೇಕು ಅಂತ ಗೊತ್ತಾ? ಬರೀ ಊಟ ಕೊಟ್ಟು ಪ್ರೀತಿ ತೋರಿಸಿದ್ರೆ ಸಾಲದು, ಎಲ್ಲಾ ವಿಷಯದಲ್ಲೂ ನೀನೇ ಮುಂಚೂಣಿಯಲ್ಲಿ ಇರಬೇಕು ಅಂದ್ರು. ನಾನು, ಸರಿ, ನಾನೇ ಎಲ್ಲದಕ್ಕೂ ರೆಡಿ ಅಂದೆ. ಅದಕ್ಕೆ ಅವ್ರು, ಅವನು ನಿನ್ನನ್ನ ಸಂಪೂರ್ಣವಾಗಿ ನಂಬೋತರ ನೀನು ಇರಬೇಕು ಅಂದ್ರು. ಆಮೇಲೆ ಚಿಕ್ಕಮ್ಮ ಮದುವೆ ಲೈಫ್ನ ಕೆಲವು ಸೀಕ್ರೆಟ್ಗಳನ್ನು ಹೇಳಿಕೊಟ್ರು. ಗಂಡಂದಿರು ಕೆಲವು ವಿಷಯಕ್ಕೆ ಹಠ ಮಾಡಿದಾಗ ಮೊದಮೊದಲು ಆಗಲ್ಲ ಅಂತ ನಟಿಸಬೇಕು, ಆಮೇಲೆ ಅವರ ಇಷ್ಟಕ್ಕೆ ಒಪ್ಕೋಬೇಕು ಅಂತ ಸನ್ನೆಗಳ ಮೂಲಕ ಆಡುಭಾಷೆಯಲ್ಲೇ ವಿವರಿಸಿದ್ರು. ಇಂದಿನ ಕಾಲದ ಹುಡುಗರು ಇದನ್ನೆಲ್ಲ ಇಷ್ಟಪಡ್ತಾರೆ. ಒಂದು ವೇಳೆ ನಿನ್ನ ಗಂಡ ದಡ್ಡನಾಗಿದ್ರೆ ನಿನ್ನ ಅದೃಷ್ಟ, ಇಲ್ಲಾಂದ್ರೆ ನೀನೇ ಜಾಣತನದಿಂದ ಅವನನ್ನ ನಿನ್ನ ಕಡೆ ಮಾಡ್ಕೋಬೇಕು ಅಂದ್ರು. ಅಷ್ಟರಲ್ಲಿ ರೋಡ್ ಸೈಡ್ನಲ್ಲಿ ಐಸ್ ಕ್ರೀಂ ಬಂಡಿ ಸೌಂಡ್ ಕೇಳಿಸ್ತು. ಚಿಕ್ಕಮ್ಮ, ಐಸ್ ತಿನ್ನೋಣ್ವಾ ಅಂದ್ರು. ನಾನು ಹಾತರಿಸಿ ಅಂದೆ. ಇಬ್ರೂ ಹೊರಗೆ ಬಂದು ಕುಲ್ಫಿ ಐಸ್ ತಿನ್ನೋಕೆ ಶುರು ಮಾಡಿದ್ವಿ. ಐಸ್ ತಿಂದ್ಮೇಲೆ ಚಿಕ್ಕಮ್ಮ ನನಗೆ ಆಡುಮಾತಿನಲ್ಲೇ ಗಂಡನನ್ನ ಹೇಗೆ ಇಂಪ್ರೆಸ್ ಮಾಡಬೇಕು ಅಂತ ಕೆಲವು ಐಡಿಯಾಗಳನ್ನ ಪ್ರಾಕ್ಟಿಕಲ್ ಆಗಿ ಹೇಳಿಕೊಟ್ರು. ನನಗೆ ತುಂಬಾನೇ ನಗು ಬಂತು. ಚಿಕ್ಕಮ್ಮ ನಿಜಕ್ಕೂ ಈ ವಿಷಯದಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂತ ನನಗನ್ನಿಸ್ತು. ನಮ್ಮಿಬ್ಬರ ಮಧ್ಯೆ ಅಷ್ಟೊಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಆಮೇಲೆ ನನ್ನ ಮದುವೆನೂ ತುಂಬಾ ಅದ್ದೂರಿಯಾಗಿ ನಡೆಯಿತು. ಮದುವೆಗೆ ಮುಂಚೆ ಗಂಡನ ಜೊತೆ ಫೋನ್ನಲ್ಲಿ ಮಾತಾಡುವಾಗ ತುಂಬಾ ಒಳ್ಳೆಯವನು, ಪ್ರೀತಿ ಮಾಡೋನು ಅಂತ ಅನಿಸಿತ್ತು. ಆದ್ರೆ ಅವನು ಕೆಲವು ಪರ್ಸನಲ್ ವಿಷಯಗಳನ್ನ ಮಾತಾಡೋಕೆ ನಾಚಿಕೆ ಪಡ್ತಿದ್ದ. ನನಗೂ ಅಷ್ಟೇ. ಮದುವೆಗೆ ಮುಂಚೆ ಜಾಸ್ತಿ ಓಪನ್ ಆಗಿ ಮಾತಾಡೋಕೆ ಆಗ್ತಿರಲಿಲ್ಲ. ಮದುವೆ ಮುಗಿಸಿ ಮೈಸೂರಿನಲ್ಲಿರೋ ಅವರ ಮನೆಗೆ ಹೋದ್ವಿ.
ಮೊದಲ ದಿನ ಅವನು ತುಂಬಾ ಮರ್ಯಾದೆಯಿಂದ ನಡೆದುಕೊಂಡ. ಇವತ್ತು ಸುಸ್ತಾಗಿದೆ, ರೆಸ್ಟ್ ತಗೋಲ ಅಂದ. ನಾವು ಆರಾಮಾಗಿ ಮಲಗಿದ್ವಿ. ಮಾರನೇ ದಿನ ಸಂಜೆ ಇಬ್ಬರೇ ಇರುವಾಗ ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೆ. ಅಷ್ಟರಲ್ಲಿ ಚಿಕ್ಕಮ್ಮನಿಗೆ ಮೊಬೈಲ್ ಮಾಡಿ ವಿಷಯ ಹೇಳಿದ್ದೆ. ಅವ್ರು ಇವತ್ತಿನಿಂದ ನೀನು ಆಕ್ಟಿವ್ ಆಗಿ ಇರಬೇಕು, ಅವನಿಗೆ ಫುಲ್ ಸಪೋರ್ಟ್ ಮಾಡುವ ಅಂತ ಧೈರ್ಯ ಹೇಳಿದ್ರು. ನಮ್ಮಮ್ಮ ಎಂದು ಇಂಥ ವಿಷಯಗಳನ್ನ ನನಗೆ ಹೇಳಿಕೊಟ್ಟಿರಲಿಲ್ಲ. ಹಾಗಾಗಿ ಚಿಕ್ಕಮ್ಮನೇ ನನಗೆ ದೊಡ್ಡ ಸಪೋರ್ಟ್ ಅನ್ಸಿದ್ರು. ಆದ್ರೆ ಅಂದಿನಿಂದ ನನಗೆ ಒಂದು ವಿಷಯ ಅರ್ಥ ಆಯ್ತು. ನನ್ನ ಗಂಡನಿಗೆ ನನ್ನ ಹತ್ತಿರ ಬರಲು ಏನೋ ಒಂದು ರೀತಿಯ ಭಯ ಮತ್ತು ಕನ್ಫ್ಯೂಷನ್ ಇತ್ತು. ಶುರುವಿನಲ್ಲಿ ಚೆನ್ನಾಗಿ ಮಾತಾಡಿದ್ರು, ಆಮೇಲೆ ಯಾಕೋ ತುಂಬಾ ಸೈಲೆಂಟ್ ಆಗ್ಬಿಡ್ತಿದ್ದ. ಯಾವುದೇ ಲವಲವಿಕೆ ಅವನಲ್ಲಿ ಕಾಣ್ತಿರಲಿಲ್ಲ. ತುಂಬಾ ಸುಸ್ತಾದ ಹಾಗೆ ಇರ್ತಿದ್ದ. ದಿನಗಳು ಕಳೆದಂತೆ ನನಗೆ ಬೇಜಾರಾಯ್ತು. ನನಗೂ ಎಷ್ಟು ಆಸೆಗಳಿದ್ವು, ಆದ್ರೆ ಸಂಸಾರದ ಈ ವಿಷಯದಲ್ಲಿ ಅವನು ತುಂಬಾ ವೀಕ್ ಆಗಿದ್ದ. ಮೊದಲ 3 ತಿಂಗಳು ಚಿಕ್ಕಮ್ಮ ಫೋನ್ ಮಾಡಿ ಕೇಳಿದಾಗಲೆಲ್ಲ ಎಲ್ಲಾ ಸೂಪರ್ ಆಗಿದೆ ಅಂತ ಸುಳ್ಳೆ ಹೇಳಿದೆ. ಆದ್ರೆ ದಿನ ಇದೇ ತರ ಬೇಜಾರಾಗುತ್ತಿದ್ದರಿಂದ ತಡೆಯೋಕೆ ಆಗದೆ ಕೊನೆಗೆ ಚಿಕ್ಕಮ್ಮನಿಗೆ ಅಸಲಿ ವಿಷಯ ಬಿಚ್ಚಿಟ್ಟೆ. ಅವನು ಈ ವಿಷಯದಲ್ಲಿ ತುಂಬಾ ಹಿಂದೆ ಇದ್ದಾನೆ ಅಂತ ಅತ್ತೆ. ಅದನ್ನ ಕೇಳಿ ಚಿಕ್ಕಮ್ಮ ಫುಲ್ ಗರಂ ಆದ್ರು. ನಾನು ಅಂದೆ, ಅವನ ಕಣ್ಣು ನೋಡಿ ಹೇಳಲಿಲ್ವಾ? ಅವನು ಏನೋ ಮುಚ್ಚಿಟ್ಟಿದ್ದಾನೆ. ನಿನ್ನನ್ನ ಮದುವೆಯಾಗೋಕೆ ಸ್ಟಾರ್ಟಿಂಗ್ನಲ್ಲಿ ಎಲ್ಲ ಹೈಡ್ ಮಾಡಿದ್ದಾನೆ. ಅವನಿಗೆ ಏನೋ ಪರ್ಸನಲ್ ಅಥವಾ ಮೆಂಟಲ್ ಪ್ರಾಬ್ಲಮ್ ಇರಬೇಕು. ನೀನು ಒಂದು ಕೆಲಸ ಮಾಡು, ಅವನನ್ನ ನನ್ನ ಹತ್ತಿರ ಕರೆದುಕೊಂಡು ಬಾ, ನಾನು ಸರಿ ಮಾಡ್ತೀನಿ ಅಂದ್ರು. ನಾನು ಅಯ್ಯೋ ಬೇಡ ಚಿಕ್ಕಮ್ಮ, ರಿಸ್ಕ್ ಆಗುತ್ತೆ, ಡಾಕ್ಟರ್ ಹತ್ರ ಹೋಗೋಣ ಅಂದೆ. ಅದಕ್ಕೆ ಅವರು ಡಾಕ್ಟರ್ ಬೇಡ, ನನ್ನ ಹತ್ತಿರ ಬಾ, ನಾನೇ ನೋಡ್ಕೋತೀನಿ ಅಂದ್ರು. ನಾನು ಅಂದೆ, ಅಪ್ಪ ಮನೆಯಲ್ಲಿರುವಾಗ ಬಂದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಚಿಕ್ಕಮ್ಮ ಅಪ್ಪ ಬಿಸಿನೆಸ್ ಟೂರಿಗೆ ಹೋದಾಗ ಬಾ ಅಂದ್ರು. ಅದರಂತೆ ಅಪ್ಪ ಊರಲ್ಲಿ ಇಲ್ಲದ ದಿನ ನಾನು ಗಂಡನನ್ನ ಕರ್ಕೊಂಡು ಚಿಕ್ಕಮ್ಮನ ಮನೆಗೆ ಹೋದೆ. ನನ್ನ ಗಂಡನಿಗೆ ಅಲ್ಲಿಗೆ ಹೋಗೋಕೆ ಅಷ್ಟಾಗಿ ಇಷ್ಟ ಇರಲಿಲ್ಲ, ಯಾಕಂದ್ರೆ ಅವಳು 2ನೇ ಹೆಂಡತಿ ಅಲ್ವಾ. ಆದ್ರೂ ನಾನು ಒಪ್ಪಿಸಿ ಕರ್ಕೊಂಡು ಹೋದೆ. ಚಿಕ್ಕಮ್ಮ ನಮಗೆ ಒಳ್ಳೆ ಅಡುಗೆ ಮಾಡಿ ಸತ್ಕರಿಸಿದ್ರು. ಸಂಜೆ ಎಲ್ಲರೂ ಒಟ್ಟಿಗೆ ಕೂತಾಗ ಚಿಕ್ಕಮ್ಮ ಮಗಳ ತರ ಅಲ್ಲ, ಒಬ್ಬ ಕ್ಲೋಸ್ ಫ್ರೆಂಡ್ ತರ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ರು. ಏನಪ್ಪ ನಿನ್ನ ಪ್ರಾಬ್ಲಮ್? ಬರೀ ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡಿದ್ರೆ ಸಾಕಾ? ಸಂಸಾರ ನಡೆಸೋಕೆ ಶಕ್ತಿ ಬೇಡ್ವಾ? ನಿಜ ಹೇಳು ಅಂತ ಸ್ಟ್ರಿಕ್ಟ್ ಆಗಿ ಕೇಳಿದ್ರು. ನಾನು ಚಿಕ್ಕಮ್ಮ ಸುಮ್ಮನಿರುವೆ ಅಂದರೂ ಅವರು ಕೇಳಲಿಲ್ಲ. ನಿಜ ಹೇಳದಿದ್ರೆ ಈ ವಿಷಯನ ನಿಮ್ಮ ಮಾವನಿಗೆ ಹೇಳ್ತೀನಿ, ನನ್ನ ಸ್ವಭಾವ ನಿನಗೆ ಗೊತ್ತಿಲ್ಲ ಅಂತ ಸ್ವಲ್ಪ ಗದರಿಸಿದ್ರು. ಅವರು ಅಷ್ಟೊಂದು ರೇಗಾಡಿದ್ದನ್ನ ನೋಡಿ ನನ್ನ ಗಂಡ ಹೆದರಿ ಹೋದ. ಕೊನೆಗೆ ಬೇರೆ ದಾರಿಯಿಲ್ಲದೆ ಸತ್ಯ ಒಪ್ಪಿಕೊಂಡ. ನನಗೆ ಕೆಲವು ವರ್ಷಗಳ ಮುಂಚೆ ಒಂದು ಮಿಸ್ಟೇಕ್ ಆಗಿತ್ತು. ಮದುವೆಯಾಗಿ ಮಕ್ಕಳಿದ್ದ ಒಬ್ಬ ಹೆಂಗಸಿನ ಜೊತೆ ನನಗೆ ಅಫೇರ್ ಇತ್ತು. ಅದೇ ನನ್ನ ಮೊದಲ ರಿಲೇಶನ್ಶಿಪ್. ಆದ್ರೆ ನನ್ನ ಮದುವೆ ಫಿಕ್ಸ್ ಆದ್ಮೇಲೆ ನಾನು ಅವಳಿಂದ ದೂರ ಬಂದೆ. ಆದ್ರೆ ಅವಳು ನನ್ನನ್ನ ಬಿಡ್ತಿಲ್ಲ. ಅವಳು ನನಗೆ ದಿನಾ ಫೋನ್ ಮಾಡಿ ನೀನು ಮದುವೆಯಾದ್ರೂ ಲೈಫ್ನಲ್ಲಿ ಖುಷಿಯಾಗಿರಲ್ಲ, ನೀನೊಬ್ಬ ವೇಸ್ಟ್ ಅಂತ ಶಾಪ ಹಾಕ್ತಿದ್ದಾಳೆ. ನಾನು ನಂಬರ್ ಬ್ಲಾಕ್ ಮಾಡಿದ್ರೂ ಬೇರೆ ನಂಬರ್ನಿಂದ ಕಾಟ ಕೊಡ್ತಿದ್ದಾಳೆ. ಅವಳ ಮಾತು ಕೇಳಿ ಕೇಳಿ ನನಗೆ ಮಾನಸಿಕವಾಗಿ ಧೈರ್ಯನೇ ಹೊರಟು ಹೋಗಿದೆ. ನನ್ನ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ಭಯ ಕಾಡ್ತಿದೆ ಅಂತ ಆತ. ಅದನ್ನ ಕೇಳಿ ಚಿಕ್ಕಮ್ಮ ಯಾರವಳು? ಅವಳ ನಂಬರ್ ಕೊಡು ಇಲ್ಲಿಗೆ ಅಂದ್ರು. ನನ್ನ ಮುಖ ನೋಡಿ ಗಂಡ ನಂಬರ್ ಕೊಟ್ಟ. ಚಿಕ್ಕಮ್ಮ ಆವಾಗ್ಲೇ ಆಕೆಗೆ ಫೋನ್ ಮಾಡಿದ್ರು. ಆ ಕಡೆಯಿಂದ ಆ ಹೆಂಗಸು ಯಾರೇ ನೀನು? ಅವನ ಹೊಸ ಹೆಂಡತಿನ ಅಂತ ಜಗಳಕ್ಕೆ ಬಂದ್ಲು. ಆದ್ರೆ ಚಿಕ್ಕಮ್ಮ ಸುಮ್ಮನೆ ಬಿಡಲಿಲ್ಲ. ಅವಳ ರೇಂಜ್ಗೆ ಬೈದು ಕ್ಲಾಸ್ ತಗೊಂಡ್ರು. ನೀನು ಏನೇ ಮಾಟ ಮಂತ್ರ ಮಾಡಿದ್ದರೂ ಅದಕ್ಕಿಂತ ದೊಡ್ಡದನ್ನ ನಾನು ಮಾಡ್ತೀನಿ. ಇನ್ನೊಂದು ಸಲಿ ನನ್ನ ಅಳಿಯನಿಗೆ ಫೋನ್ ಮಾಡಿದ್ರೆ ಮರ್ಯಾದೆ ಇರಲ್ಲ ಅಂತ ಯಾವುದೋ ಜೋಸಿಗರ ಹೆಸರು ಹೇಳಿ ಹೆದರಿಸಿದ್ರು. ಅದನ್ನ ಕೇಳಿ ಆ ಹೆಂಗಸು ಸೈಲೆಂಟ್ ಆದ್ಲು. ಇನ್ಮೇಲೆ ಅವನ ಸಹವಾಸನೆ ಬೇಡ ಅಂತ ಫೋನ್ ಇಟ್ಟಳು. ಚಿಕ್ಕಮ್ಮನ ಈ ಧೈರ್ಯ ನೋಡಿ ನನಗೂ ನನ್ನ ಗಂಡನಿಗೂ ಶಾಕ್ತಾಯ್ತು. ಆಮೇಲೆ ಚಿಕ್ಕಮ್ಮ ಗಂಡನಿಗೆ ಬುದ್ಧಿ ಹೇಳಿದ್ರು. ನೋಡಪ್ಪ, ಹೆಂಡತಿಯನ್ನ ಖುಷಿಯಾಗಿಡೋದು ಗಂಡನ ಕರ್ತವ್ಯ. ಇನ್ಮೇಲೆ ಆ ಹಳೆ ವಿಷಯಗಳನ್ನ ತಲೆಗೆ ಹಾಕಿಕೊಳ್ಳದೆ ಧೈರ್ಯವಾಗಿ ಇರು ಅಂದ್ರು. ಆಮೇಲೆ ನನ್ನ ಗಂಡನಲ್ಲಿ ತುಂಬಾ ಬದಲಾವಣೆ ಬಂತು. ನಮ್ಮ ಲೈಫ್ ತುಂಬಾ ಚೆನ್ನಾಗಿ ಹುಷಾರಾಗಿ ಸಾಗೋಕೆ ಶುರುವಾಯ್ತು. ಆದ್ರೆ ಇತ್ತೀಚೆಗೆ ನನಗೆ ಒಂದು ಸಣ್ಣ ಅನುಮಾನ ಬಂತು. ನನ್ನ ಗಂಡ ಮತ್ತು ಚಿಕ್ಕಮ್ಮನ ಮಧ್ಯೆ ಏನೋ ನಡೀತಿದೆ ಅಂತ ಅನಿಸ್ತು. ನಾನು ಇಬ್ಬರನ್ನೂ ಕೂರಿಸಿ ಕೇಳಿದಾಗ ಚಿಕ್ಕಮ್ಮನೇ ಒಪ್ಕೊಂಡ್ರು. ನಿನ್ನ ಗಂಡನೇ ನನ್ನ ಹಿಂದೆ ಬಿದ್ದಿದ್ದ, ಅವನಿಗೆ ಮದುವೆಯಾದ ಹೆಂಗಸರಂದ್ರೇನೆ ಇಷ್ಟ ಅಂತೆ, ಹಾಗಾಗಿ ನನ್ನ ಕಡೆ ಅಟ್ರಾಕ್ಟ್ ಆಗಿದ್ದಾನೆ ಅಂದ್ರು.
ಗಂಡನನ್ನ ಕೇಳಿದ್ರೆ ಅವನು ನನ್ನ ಮೊದಲ ರಿಲೇಶನ್ಶಿಪ್ ಆಗಿದ್ದಿದ್ದರಿಂದ ನನಗೂ ಈ ಕಡೆ ಮನಸ್ಸು ಹೋಯ್ತು ಅಂದ. ನಾನು ಜಗಳ ಆಡಿದ್ರೂ ಏನೂ ಪ್ರಯೋಜನ ಆಗಲಿಲ್ಲ. ಕೊನೆಗೆ ನಾನು ಕೂಡ ನಮ್ಮ ಅಮ್ಮನ ತರಾನೇ ಪರಿಸ್ಥಿತಿಗೆ ಹೊಂದ್ಕೊಳ್ಳೋಕೆ ಶುರು ಮಾಡ್ದೆ. ನಮ್ಮ ಮಧ್ಯೆ ಇದ್ದ ಆ ಗೊಂದಲಗಳೆಲ್ಲ ದೂರವಾಗಿ ಈಗ ನಾವೆಲ್ಲರೂ ತುಂಬಾ ಆತ್ಮೀಯ ಸ್ನೇಹಿತರಂತೆ ಒಟ್ಟಿಗೆ ಇರಲು ನಿರ್ಧರಿಸಿದೆವು. ಅಪ್ಪ ಬಿಸಿನೆಸ್ ಕೆಲಸದ ಮೇಲೆ ಹೊರಗಡೆ ಹೋದಾಗಲೆಲ್ಲ ನಾನು ಮತ್ತು ನನ್ನ ಗಂಡ ಚಿಕ್ಕಮ್ಮನ ಮನೆಗೆ ಹೋಗಿ ದಿನವಿಡೀ ಹರಟೆ ಹೊಡೆಯುತ್ತಾ ಜೊತೆಯಾಗಿ ಇರುತ್ತೇವೆ. ಈ ಬದಲಾವಣೆಯಿಂದ ನಮ್ಮ ಕುಟುಂಬದಲ್ಲಿ ಯಾವುದೇ ದೊಡ್ಡ ಭಿನ್ನಾಭಿಪ್ರಾಯಗಳು ಮೂಡಲಿಲ್ಲ. ಅಪ್ಪನಿಗಂತೂ ಈ ವಿಷಯದ ಸುಳಿವೇ ಇಲ್ಲ. ಅವರು ತಮ್ಮ ಬಿಸಿನೆಸ್ನಲ್ಲಿ ಸದಾ ಬ್ಯುಸಿಯಾಗಿರುತ್ತಾರೆ. ನಾವು ಮೂವರು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿಕೊಳ್ಳುತ್ತಾ ನಮ್ಮದೇ ಆದ ಒಂದು ಸಣ್ಣ ಜಗತ್ತಿನಲ್ಲಿ ನೆಮ್ಮದಿಯನ್ನು ಕಂಡುಕೊಂಡಿದ್ದೇವೆ. ಹೊರಗಿನ ಜನರಿಗೆ ನಮ್ಮ ಈ ಹೊಂದಾಣಿಕೆ ವಿಚಿತ್ರವಾಗಿ ಕಾಣಬಹುದು, ಆದರೆ ನಮ್ಮ ಖುಷಿ ನಮಗೆ ಮುಖ್ಯ ಎಂದು ನಾವು ನಿರ್ಧರಿಸಿದ್ದೇವೆ. ನನ್ನ ಜೀವನದ ಈ ತಿರುವುಗಳು ನನಗೆ ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರವಾಗಿ ಯೋಚಿಸುತ್ತದೆ ಎಂಬುದನ್ನು ಕಲಿಸಿಕೊಟ್ಟಿದೆ. ನಾವು ಅಂದುಕೊಂಡಂತೆ ಸರಳವಾಗಿ ಯಾವುದೂ ಇರುವುದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವುದೇ ಜೀವನ. ನಿಮಗೆ ನನ್ನ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟರೆಸ್ಟಿಂಗ್ ಕಥೆಯೊಂದಿಗೆ ಸಿಗೋಣ. ಬೈ.